ಇನ್ನೊಮ್ಮೆ ಒಬ್ಬರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಈಗ ನಾವು ಯಾವುದೋ ಒಂದು ಶಿವನ ಮಂತ್ರ ಅಥವಾ ಹೇಳ್ಬೇಕಾದ್ರೆ ಈಗ ಓಂ ನಮಃ ಶಿವಾಯ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಂಗೆ ಒಬ್ರು ಹೇಳಿದ್ರು ಅದನ್ನು ಕೂಡ ನಿಂಗೆ ಹೇಳ್ಬೇಕು ಅಂದ್ರೆ ದೀಕ್ಷೆ ಆಗಿರ್ಬೇಕು ಅಂತ ಹೇಳಿದ್ರು. ಇಸ್ ಇಟ್ ಟ್ರೂನಾ ಅಥವಾ ಬರೀ ಬೀಜ ಮಂತ್ರಗಳಿಗೆ ಮಾತ್ರ ದೀಕ್ಷೆ ಆಗಿರ್ಬೇಕು ಅಂತ ಕೆಲವರು ಹೇಳ್ತಾರೆ. ಹೌ ಡಸ್ ಇಟ್, ಬಿಕಾಸ್ ನಾವು ದಿನನಿತ್ಯದಲ್ಲೂ ಯೂಸ್ ಮಾಡೋಂಥದ್ದು ಓಂ ನಮಃ ಶಿವಾಯ ನಾನು ಚಿಕ್ಕ ವಯಸ್ಸಿಂದ ಲೈಕ್ ಈಗ ಹೇಳ್ಕೊಂಡು ಬಂದಿರೋಂಥ ಶ್ಲೋಕ. ಯಾವುದಕ್ಕೆ ಕರೆಕ್ಟಾಗಿ ದೀಕ್ಷೆಗಳು ತಗೊಂಡು ಹೇಳಿರ್ಬೇಕು ಅಥವಾ ಯಾವುದು ನಾರ್ಮಲ್ ಆಗು ಹೇಳಬಹುದು? ದೀಕ್ಷೆದು ಒಂದು ಯಾಕೆ ದೀಕ್ಷೆ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಒಂದು ಗಾಯತ್ರಿ ಮಂತ್ರ, ಮಹಾಮೃತ್ಯುಂಜಯ ಮಂತ್ರ, ಈ ತರದ ಮಂತ್ರಗಳು ವೇದ ಮಂತ್ರಗಳು. ಅವು ಯಾವಾಗ್ಲೂ ಸಸ್ವರನೇ ಹೇಳ್ಬೇಕು, ಸ್ವರ ಸಹಿತನೇ ಹೇಳ್ಬೇಕು. ವೇದ ಮಂತ್ರಗಳಿಗೆ 3 ತರದ ಸ್ವರ ಬೇಸಿಕ್ ಆಗಿ 3 ಉದಾತ್ತ, ಅನುದಾತ್ತ, ಸ್ವರಿತ ಅಂತ ಇರ್ತವೆ. ಒಂದು ವರ್ಡಲ್ಲೇ, ಒಂದು ಪದದಲ್ಲೇ ಬೇರೆ ಬೇರೆ ಅಕ್ಷರಕ್ಕೆ ಬೇರೆ ಬೇರೆ ಇಂಟೋನೇಷನ್ ತರ, ಬೇರೆ ಬೇರೆ ಅಕ್ಷರಕ್ಕೆ ಬೇರೆ ಬೇರೆ ಇಂಟೋನೇಷನ್ಗಳು ಇರ್ತವೆ ಅಥವಾ ಸ್ವರಗಳಿರ್ತವೆ. ಇಟ್ ಇಸ್ ಪ್ಯೂರ್ಲಿ ಎನರ್ಜಿ. ನೀವು ಆ ಸ್ವರನ ಅಥವಾ ಆ ಪದನ ಅದೇ ಸ್ವರದಲ್ಲಿ ಅದೇ ಫೊನೆಟಿಕ್ ರೂಲನ್ನ ಅಪ್ಲೈ ಮಾಡಿ ನೀವು ಹೇಳಿದಾಗ ನೀವು ಆಕ್ಚುಯಲ್ ಆಗಿ ಏನು ಹೇಳ್ಬೇಕು ಅದು ಹೇಳ್ತಾ ಇದ್ದೀರಾ ಅಂತ. ಅದು ಆಕ್ಚುಯಲ್ ಆಗಿ ಎಲ್ಲಿ ತಲುಪಬೇಕು ಅಲ್ಲಿ ತಲುಪುತ್ತೆ, ಅಥವಾ ಆಕ್ಚುಯಲ್ ಆಗಿ ಎಲ್ಲಿ ಸ್ಟಿಮ್ಯುಲೇಟ್ ಆಗಬೇಕು. ಆ್ಯಂಡ್ ನಾವು ಬರೀ ಫಿಸಿಕಲ್ ಲೆವೆಲಲ್ಲಿ ನಾವು ಅದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸ್ಟಿಮ್ಯುಲೇಟ್ ಅನ್ನೋದು ಎನರ್ಜಿ ಲೆವೆಲಲ್ಲೂ ಅಷ್ಟೇ. ಅದಕ್ಕೆ ಸ್ವರ ಸಹಿತ ಮಾಡಬೇಕು ಅಂತ ಹೇಳುವಂಥದ್ದು. ಸೊ ಈ ಗಾಯತ್ರಿ ಮಂತ್ರ ಅಥವಾ ಮಹಾಮೃತ್ಯುಂಜಯ ಮಂತ್ರ ಫಾರ್ ಎಕ್ಸಾಂಪಲ್, ಅಥವಾ ಎನಿ ಶಾಂತಿ ಮಂತ್ರಗಳೇನಿದೆ, ಯಾವ್ದು ಇವಾಗ ನಾವು ಶ್ಲೋಕ ಥರ ಚಾಂಟ್ ಮಾಡ್ತೀವಿ, ಅವೆಲ್ಲದು ಸ್ವರ ಸಹಿತವಾಗಿರೋದ್ರಿಂದ ಸ್ವರ ಇಲ್ಲದೆ ಹೇಳಿದ್ರೆ ಅದರ ಇಂಟೆನ್ಷನ್ ಏನಿದೆ ಅದು ಮೀಟ್ ಆಗೋದಿಲ್ಲ, ಸುಮ್ಮನೆ ಮಾತಾಡ್ದಂಗೆ ಆಗುತ್ತೆ ಅದು. ಅಥವಾ ನಾವು ನಾರ್ಮಲ್ ಶ್ಲೋಕ ಏನು ಹೇಳ್ತೀವಿ ಆ ಲೆವೆಲಿಗೆ ಹೆಲ್ಪ್ ಆಗುತ್ತೆ ಬಿಟ್ರೆ ಅದ್ರ ಇಂಟೆನ್ಷನ್ ಏನಿದೆ ಅದು ಪರ್ಪಸ್ ಸರ್ವ್ ಆಗೋದಿಲ್ಲ ಅಂತ ಅರ್ಥ. ಹಾಗಾಗಿ ಸ್ವರ ಸಹಿತ ಕಲಿಬೇಕು ಅನ್ನೋ ಒಂದು ಕಾರಣಕ್ಕೆ ಗುರುಗಳ ಹತ್ರ ಕಲಿಬೇಕು. ಗುರುಗಳು ದೀಕ್ಷೆ ಕೊಟ್ಟು ಕಲಿಸ್ತಾರೆ. ಎಸ್ಪೆಷಲಿ ಗಾಯತ್ರಿ ಮಂತ್ರದಂತಹ ಅನುಷ್ಠಾನ ಮಂತ್ರಗಳನ್ನ ದೀಕ್ಷೆ ಕೊಟ್ಟು ಕಲಿಸ್ತಾರೆ. ದೀಕ್ಷೆ ಅಂದ್ರೇನು, ಒಂದು ಇದಿರುತ್ತೆ, ಸೆರೆಮನಿ ತರ ಎಲ್ಲ ಇರುತ್ತೆ, ಬಟ್ ಅದೊಂಥರ ಅಫಿಷಿಯಲ್ ಸ್ಟಾರ್ಟ್. ಅದು ಅಫಿಷಿಯಲ್ ಸ್ಟಾರ್ಟು ಯಾರು ಕೊಡ್ತಿದ್ದಾರೆ? ಗುರುಗಳು ಕೊಡ್ತಿದ್ದಾರೆ. ನಮ್ಮ ಗುರುಗಳೇ ಒಂದು ಎಕ್ಸಾಂಪಲ್ ಹೇಳ್ತಾರೆ ಯಾಕೆ ಗುರುಗಳಿಂದಾನೇ ತಗೋಬೇಕು ಅಂದರೆ, ನೀವೊಬ್ರು ನಿಮ್ಗೊಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಬಂದಿದೆ ಅಂತ ಅಂದ್ಕೊಳ್ಳಿ. ನಿಮ್ಗೆ ಅದಕ್ಕೆ ತುಂಬ ಸಾಲಿಡ್ ಐಡಿಯಾ, ಅದನ್ನ ನೀವು ಇದು ಮಾಡಿದ್ರೆ, ಎಕ್ಸಿಕ್ಯೂಟ್ ಮಾಡಿದ್ರೆ ಒಳ್ಳೆ ಬೆನಿಫಿಟ್ ಅಂತ ಫಾರ್ ಶೋರ್ ನಿಮಗೆ ಗೊತ್ತು. ಬಟ್ ನಿಮ್ಮ ಹತ್ರ ಅದಕ್ಕೆ ಬೇಕಾಗಿರೋ ಇನ್ವೆಸ್ಟ್ಮೆಂಟ್ ಇಲ್ಲ, ಅಥವಾ ಏನು ರಿಸೋರ್ಸ್ ಬೇಕೋ ಅದು ನಿಮ್ಮ ಹತ್ರ ಇಲ್ಲ. ನಿಮಗೆ 2-3 ದಾರಿ ಇದ್ದಾವೆ. ಇವಾಗ ನನಗೇನು ಬೇಕು ಅದನ್ನು ನಾನು ಮಾಡ್ಕೊಂಡು ಹೋಗ್ತೀನಿ, ಸ್ಲೋ ಆದರೂ ಪರವಾಗಿಲ್ಲ, ನಾನಾಗೆ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತೀನಿ ಅಂತ ಒಂದು ದಾರಿ. ಎರಡನೇದು, ನಿಮಗಿಂತ ಸ್ವಲ್ಪ ಜಾಸ್ತಿ ಯಾರ ಹತ್ರ ಇದೆ ಅವ್ರ ಹತ್ರ ಹೋಗಿ ಹೆಲ್ಪ್ ಕೇಳೋದು ಒಂದು ದಾರಿ. ಮೂರನೇದು, ಒಳ್ಳೆ ಶ್ರೀಮಂತರು ಅಥವಾ ಯಾರೋ ಇನ್ವೆಸ್ಟರ್ ಅವ್ರ ಹತ್ರ ಹೋಗಿ ಕೇಳೋದು ಒಂದು ದಾರಿ. ಯಾವ್ದಕ್ಕೆ ಹೋದ್ರೆ ನಿಮ್ದು ಕೆಲಸ ಬೇಗ ಆಗುತ್ತೆ? ಇನ್ವೆಸ್ಟರ್ ಹತ್ರ ಹೋದ್ರೆ ಜಾಸ್ತಿ ಸ್ಪೀಡಾಗಿ ಆಗುತ್ತೆ, ಆಯ್ತಾ? ಅದು ನಿಮ್ಮ ಎಫರ್ಟ್ ಬೇಕಲ್ಲಿ, ಬಟ್ ಅವರಿಂದ ಸಿಗುವಂತ ಸಪೋರ್ಟ್ ಏನಿದೆ ದಟ್ ವಿಲ್ ಗಿವ್ ಯು ಕಿಕ್ ಸ್ಟಾರ್ಟ್. ದೀಕ್ಷೆ ಅನ್ನೋದು ಅಷ್ಟೇ ಮೇಯ್ನ್ ಆಗಿ. ಅದಕ್ಕೆ ನೀವು ಹೇಳಿದ್ರಲ್ಲ ಓಂ ನಮಃ ಶಿವಾಯ, ಅದಕ್ಕೆಲ್ಲ ದೀಕ್ಷೆ ಇಲ್ಲದೆ ಹೇಗೆ ಹೇಳೋದು? ಯಾಕೆ ದೀಕ್ಷೆ ಬೇಕು ಅಂದ್ರೆ ಇದೇ ಕಾರಣಕ್ಕೆ. ನಾವು ನಮ್ಮಷ್ಟಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ ಅನ್ಕೊಳ್ಳಿ, ನಮಗೆ ಅದ್ರ ಹಿಂದೆ ಮುಂದೆ ಗೊತ್ತಿರೋದಿಲ್ಲ, ಅಥವಾ ಅದಕ್ಕೆ ಬೇಕಾಗಿರೋ ಲೈಫ್ ಸ್ಟೈಲ್ ನಾವು ರೆಡಿ ಮಾಡ್ಕೊಂಡಿರೋದಿಲ್ಲ. ಅವಾಗ ಏನಾಗುತ್ತೆ, ವರ್ಷಾನ್ಗಟ್ಲೆ ಮಾಡಿನೂ ಅದರಿಂದ ನನಗೇನು ಬೆನಿಫಿಟ್ ಇನ್ನೂ ಸಿಕ್ಕಿಲ್ಲ. ಇನ್ನ 108 ಮಾಡೋದಷ್ಟು ಪೇಷನ್ಸ್ ನನಗೆ ಇನ್ನೂ ಡೆವಲಪ್ ಆಗಿಲ್ಲ ವರ್ಷಾನ್ಗಟ್ಲೆ ಮಾಡಿದ್ಮೇಲೂ. ಯಾಕೆ? ಅಲ್ಲೊಂದು ಗೈಡೆನ್ಸ್ ಇಲ್ಲ, ಅಥವಾ ಅಲ್ಲೊಂದು ಒಳ್ಳೆ ಪವರ್ಫುಲ್ ಬಿಗಿನಿಂಗ್ ಅಂತ ಇಲ್ಲ. ಇಟ್ ಕ್ಯಾನ್ ಆಕ್ಚುಲಿ ಪುಷ್ ಅಸ್. ಗುರುಗಳು ಮತ್ತೆ ಯಾರು? ಸುಮ್ಮನೆ ಗುರುಗಳಲ್ಲ, ಯಾರು ಆ ಮಂತ್ರವನ್ನ ಆಲ್ರೆಡಿ ಅಭ್ಯಾಸ ಮಾಡಿದ್ದಾರೆ ಆ ಗುರುಗಳು. ನಾವು ಯಾರನ್ನ ಗುರುಗಳು ಅನ್ಕೋತೀವಿ. ಈಗ ನಾವು ಓಂ ನಮಃ ಶಿವಾಯದಲ್ಲಿ ಯಾರು ಅದರ ಅನುಷ್ಠಾನದಲ್ಲಿ ಯಾರು ಎಸ್ಟಾಬ್ಲಿಷ್ ಆಗಿದ್ದಾರೆ ಅವ್ರ ಹತ್ರ ಹೋಗಿ ತಗೋಬೇಕು ಅಂತ, ಅವ್ರ ಹತ್ರ ಕಲಿಬೇಕು ಅನ್ನೋದು ಈ ಕಾರಣಕ್ಕೆ. ಹಾಗಾಗಿ ದೀಕ್ಷೆ ತಗೊಳ್ಬೇಕು ಅಂತ. ಗಾಯತ್ರಿ ಮಂತ್ರದಂತಹ ಸಸ್ವರ ವೇದ ಮಂತ್ರಗಳನ್ನ ಗುರುಗಳ ಹತ್ರ ಕಲ್ತೇನೆ ಸ್ಟಾರ್ಟ್ ಮಾಡಬೇಕು. ದೇರ್ ಇಸ್ ನೋ ಅದರ್ ಆಪ್ಷನ್. ಬಟ್ ಈಗ ನಾನು ಓಂ ನಮಃ ಶಿವಾಯನು ಕೂಡ ಅಲ್ಲಿ ಏನಾಗುತ್ತೆ ಅಂದ್ರೆ, ಐ ನೋ ಈಗ ಟ್ರೆಡಿಷನಲಿ ಬಂದವರು ಅದನ್ನೇ ಹೇಳ್ತಾರೆ. ನಮ್ ಮನ್ಸು ಯಾವತ್ತು, ಈ ಜನರೇಷನ್ ಮನ್ಸು ಲಾಜಿಕ್ ನೋಡುತ್ತೆ, ಲಾಜಿಕ್ ಇದೆ ಇರುವಂತದ್ದು. ಹಾಗಾಗಿ ಯು ಕುಡ್ ಹ್ಯಾವ್ ಸ್ಟಾರ್ಟೆಡ್ ನಿಮ್ ಬಿಸ್ನೆಸ್ ಐಡಿಯಾ ಇಟ್ಕೊಂಡು ನಾನೇ ಸ್ವಂತ ಮಾಡ್ಕೊಂಡು ಮಾಡ್ತೀನಿ ಅಂತ ಮಾಡಿದ್ರೆ ಆಗಲ್ವಾ? ಆಗುತ್ತೆ, ಬಟ್ ತುಂಬಾ ಟೈಮ್ ತಗೊಳುತ್ತೆ. ಯು ಜಸ್ಟ್ ನಿಮ್ಮಷ್ಟಕ್ಕೆ ನೀವು ಸ್ಟಾರ್ಟ್ ಮಾಡಿದೀರಾ ಅಂದ್ರೆ ಯು ಶುಡ್ ಬಿ ರೆಡಿ ಫಾರ್ ಟು ಗಿವ್ ದಟ್ ಟೈಮ್. ನಿಮ್ಮ ಹತ್ರ ಅಷ್ಟು ಪೇಷನ್ಸ್ ಇರಬೇಕು, ನಿಮ್ಗೆ ಆಲ್ವೇಸ್ ಆ ಒಂದು ಅವೇರ್ನೆಸ್ ಇರಬೇಕು. ಅಂದ್ರೆ
ಇದಕ್ಕೆ ಟೈಮ್ ತಗೋತಾ ಇದೆ. ಯು ಶುಡ್ ನಾಟ್ ಬಿಕಮ್ ರೆಸ್ಟ್ಲೆಸ್, ಫ್ರಸ್ಟ್ರೇಟೆಡ್ ಆಗಿ ಇದ್ರಲ್ಲಿ ಏನೂ ಇಲ್ಲ. ಎಷ್ಟೋ ಜನ ಅದಿದ್ದಾರೆ ಇವೆಲ್ಲ ಸೂಡೋ ಸೈನ್ಸ್, ಇದ್ರಲ್ಲೇನು ಅರ್ಥನೇ ಇಲ್ಲ. ಒಂದು ಅವ್ರ ಅಭ್ಯಾಸನೇ ಮಾಡಿರೋದಿಲ್ಲ, ಇಲ್ಲ ಕರೆಕ್ಟ್ ಮಾರ್ಗದರ್ಶನದಲ್ಲಿ ಮಾಡಿರೋದು. ಅಷ್ಟಕ್ಕೆ ನೀವು ಅದನ್ನ ಅಂತ ಓಂ ನಮಃ ಶಿವಾಯ ಅನ್ನುವಂತಹ ಒಂದು ಪವರ್ಫುಲ್ ಮಂತ್ರ ಏನಿದೆ, ಇಟ್ಸ್ ಆಕ್ಚುಲಿ ವೇದ ಮಂತ್ರ. ವೇದದಿಂದ ಬಂದು ರುದ್ರದಲ್ಲಿ ಬರುತ್ತೆ, ಅದು ನಮಕದಲ್ಲಿ ಬರುತ್ತೆ. ಸೊ ಅಂಡ್ ಬೀಯಿಂಗ್ ಅ ವೇದ ಮಂತ್ರ ಇಟ್ ಇಸ್ ಡೆಫಿನೆಟ್ಲಿ ಪವರ್ಫುಲ್. ಬಟ್ ನೀವು ಇಷ್ಟು ವರ್ಷ ಮಾಡಿನೂ 108 ಮಾಡುವಷ್ಟು ಪೇಷನ್ಸ್ ನಿಮ್ಮಲ್ಲಿ ಇನ್ನೂ ಬೆಳೆದಿಲ್ಲ ಅಂದ್ರೆ ಏನೋ ಒಂದು ಲ್ಯಾಕಿಂಗ್ ಇದೆ ಅಂತ ಅರ್ಥ. ಹಾಗಾಗಿ ಅದನ್ನ ಇನ್ಸ್ಟೆಡ್ ಆಫ್ ಡಿಸ್ಕಾರ್ಡಿಂಗ್ ಇಟ್, ಇದ್ರಲ್ಲಿ ಏನೂ ಇಲ್ಲ ನನ್ನಷ್ಟಕ್ಕೆ ನಾನು ಅನ್ನೋದೊಂದು, ಅಥವಾ ಶಿವಪ್ಪ ನನ್ನ ಇದೇ ಕೇಳ್ತಾ ಇಲ್ಲ ಅನ್ನೋ ಒಂದು ಫ್ರಸ್ಟ್ರೇಷನ್ ಬೆಳೆಸ್ಕೊಳ್ದೇನೆ ನೀವು ಸ್ಟಾರ್ಟ್ ಮಾಡಿದ್ರೆ ಇದು ಆಲ್ರೆಡಿ ಮನಸ್ಸಲ್ಲಿ ಇಟ್ಕೋಬೇಕಷ್ಟೆ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.